ಏಟು ಹಾಲು ಏನು ನಿಜವಾದ ಸತ್ಯ. ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಎಲ್ಲೆಲ್ಲೋ ಕೇಳಿಸುತ್ತಿರುವ ಒಂದು ಪದ ಏಟು ಹಾಲು. ಏಟು ಹಾಲು ಅಂದ್ರೇನು? ಇದು ಸಾಮಾನ್ಯ ಹಾಲಿಗಿಂತ ನಿಜಕ್ಕೂ ಉತ್ತಮವೇ? ಇವತ್ತಿನ ಈ ವಿಡಿಯೋದಲ್ಲಿ ಏಟು ಹಾಲಿನ ಸಂಪೂರ್ಣ ಸತ್ಯವನ್ನ ಸರಳ ಕನ್ನಡದಲ್ಲಿ ತಿಳಿಯೋಣ ಬನ್ನಿ. ಏಟು ಹಾಲು ಎಂದರೇನು? ಹಾಲಿನಲ್ಲಿ ಮುಖ್ಯವಾಗಿ ಇರುವ ಪ್ರೋಟೀನ್ಗೆ ಬೀಟಾ ಕೇಸೀನ್ ಅಂತ ಕರೀತಾರೆ. ಇದು ಎರಡು ವಿಧ, A1 ಮತ್ತು A2. ಏಟು ಹಾಲು ಎಂದರೆ ಅದರಲ್ಲಿ A2 ಬೀಟಾ ಕೇಸೀನ್ ಪ್ರೋಟೀನ್ ಮಾತ್ರ ಇರುವ ಹಾಲು. ಭಾರತದ ಸ್ಥಳೀಯ ಹಸುಗಳು ಗಿರಿ, ಸಾಹಿವಾಲ್, ಹಳ್ಳಿಕಾರ್, ಅಮೃತ್ ಮಹಲ್, ಮಲ್ನಾಡು ಗಿಡ್ಡ ಇವು ಸಾಮಾನ್ಯವಾಗಿ ಏಟು ಹಾಲನ್ನೇ ಕೊಡ್ತವೆ. A1 ಮತ್ತು A2 ಹಾಲಿನ ವ್ಯತ್ಯಾಸ. A1 ಹಾಲು ಡೈಜೆಷನ್ ಆಗ್ಬೇಕಾದ್ರೆ BCM7 ಅನ್ನೋ ಒಂದು ಅಂಶ ಬಿಡುಗಡೆಯಾಗ್ತದೆ. ಕೆಲವರಿಗೆ ಇದರಿಂದ ಹೊಟ್ಟೆ ನೋವು, ಗ್ಯಾಸ್, ಬ್ಲೋಟಿಂಗ್ ಕಾಣಿಸ್ಕೊಳ್ತದೆ. ಆದರೆ A2 ಹಾಲಿನಲ್ಲಿ BCM7 ಬಹಳ ಕಡಿಮೆ ಅಥವಾ ಇಲ್ವೇ ಇಲ್ಲ. ಅದಕ್ಕಾಗಿ ಕೆಲವರಿಗೆ ಏಟು ಹಾಲು ಸುಲಭವಾಗಿ ಡೈಜೆಷನ್ ಆಗ್ತದೆ. ಏಟು ಹಾಲಿನ ಲಾಭಗಳು: ಡೈಜೆಷನ್ಗೆ ಸುಲಭ, ಹೊಟ್ಟೆ ಸಮಸ್ಯೆ ಕಡಿಮೆಯಾಗಬಹುದು, ಮಕ್ಕಳಿಗೂ ವಯಸ್ಸಾದವರಿಗೂ ಸೂಕ್ತ, ಕ್ಯಾಲ್ಶಿಯಂ, ಪ್ರೋಟೀನ್, ವಿಟಮಿನ್ B12 ಸಮೃದ್ಧ. ಏಟು ಹಾಲಿನಿಂದ ಮಾಡಿದ ಏಟು ತುಪ್ಪ, ಮೊಸರು, ಬೆಣ್ಣೆ ಇವುಗಳಿಗೂ ಈಗ ಬಹಳ ಬೇಡಿಕೆಯಿದೆ. ಮುಖ್ಯ ಎಚ್ಚರಿಕೆ: ಸ್ನೇಹಿತರೆ, ಏಟು ಹಾಲು ಮ್ಯಾಜಿಕ್ ಅಲ್ಲ. ಲ್ಯಾಕ್ಟೋಸ್ ಇನ್ಸಫಿಷಿಯನ್ಸಿ ಇದ್ದವರಿಗೆ ಏಟು ಹಾಲು ಕೂಡ ಸಮಸ್ಯೆ ಕೊಡಬಹುದು. ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೆ ವೈದ್ಯರ ಸಲಹೆ ಅವಶ್ಯಕ. ಭಾರತದಲ್ಲಿ ಏಟು ಹಾಲಿನ ಮಹತ್ವ. ನಮ್ಮ ದೇಶದ ಹಸು ಸಂಸ್ಕೃತಿ ಏಟು ಹಾಲಿನ ಪರಂಪರೆ. ಇದನ್ನು ಉಳಿಸಿಕೊಂಡರೆ ರೈತರಿಗೆ ಲಾಭ, ದೇಶೀಯ ಜಾತಿಗಳ ಸಂರಕ್ಷಣೆ, ಉತ್ತಮ ಆರೋಗ್ಯ. ಆದ್ದರಿಂದ ಎಲ್ಲರೂ ಹಸು ಸಾಕಿದ್ರೆ ತುಂಬಾ ಒಳ್ಳೆಯದು. ಸಾರಾಂಶವಾಗಿ ಹೇಳ್ಬೇಕಂದ್ರೆ ಏಟು ಹಾಲು ಆರೋಗ್ಯಕರ ಆಯ್ಕೆ. ಆದ್ರೆ ಪ್ರತಿಯೊಬ್ಬರ ದೇಹ ವಿಭಿನ್ನ. ಸರಿಯಾಗಿ ತಿಳಿದು ಸರಿಯಾದ ಆಯ್ಕೆ ಮಾಡಿ. ಈ ಮಾಹಿತಿ ನಿಮಗೆ ಉಪಯೋಗವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆತಬೇಡಿ. ನಮಸ್ಕಾರ. ಜೈ ದೇಸಿ ಕಾವು.